ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಮುಗಿಸಿ ಬಂದೇನಿ. ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿಯಾಕತ್ತೀನಿ. ಒಂದು 4 ದಿನ ಆಯ್ತು ಇವಾಗ ಇದೇ ರೀತಿ ಬಿಸಿನೀರು ಕುಡಿಯಾತೀನಿ. ಯಾಕಂದ್ರೆ ಸ್ವಲ್ಪ ಬೊಜ್ಜು ಭಾಳ ಬಂದ್ಬಿಟ್ಟೈತಿ, ಕರಗಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ನನಗೂ ಹೊಟ್ಟೆನೂ ಕ್ಲೀನ್ ಆಗುತ್ತೆ. ಖಾಲಿ ಹೊಟ್ಟೆ ಅಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಅದು ಇದು ಸ್ವಲ್ಪ ಬೇಜಾರಾಗಿತ್ತು ಅಂತ ಹೇಳಿದ್ನಲ್ಲ, ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗಂತೂ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ಆಲ್ರೆಡಿ ಇವಾಗ 2:30 ಆಗೈತಿ. ಅನ್ನಕ್ಕೆ ಇಡಬೇಕು. ಸೊ ನನ್ನ ಮಗ ನೋಡ್ರಿ ನಿದ್ದೆ ಹೊಡೆಯತ್ತಾನ ಜೋಡ್ಗಿ ಒಳಗೆ. ಸ್ಕೂಲಿಗೆ ಹೋಗೋಕೆ ಹಠ ಮಾಡಿದ, ಅಂದರೆ ಅಂಗನವಾಡಿಗೆ ಹೋಗೋಕೆ ಹಠ ಮಾಡಿದ. ನಾನು ಹೋಗಲಿ ಬಿಡು ಅಂತ ಸುಮ್ಮನಾದೆ. ಸೊ ನೋಡಿರಿ, ಒಂದೊಂದು ಸತಿ ನಮ್ಮ ಸಿಟ್ಟನ್ನೆಲ್ಲ ಮಕ್ಕಳ ಮೇಲೆ ಹಾಕ್ಬಿಡ್ತೀವಿ. ಮನೇಲಿ ಯಾರೋ ಏನೋ ಅಂದಿರ್ತಾರೆ, ಅವ್ರ ಸಿಟ್ಟನ್ನ ನಾವು ಮಕ್ಕಳ ಮೇಲೆ ತೀರಿಸ್ಕೊಂಡ್ಬಿಡ್ತೀವಿ. ಹಂಗೆ ಆಯ್ತು ಇವತ್ತೂ. ಪಾಪ ನನ್ನ ಮಗನ ಮೇಲೆ ನಾನು ಸಿಟ್ಟು ಮಾಡ್ಕೊಂಡ್ಬಿಟ್ಟೆ. ಅದು ಬೇಜಾರಾಗತೈತಿ ನನಗೂ. ಅಂದ್ರೆ ಯಾರ್ದೋ ಸಿಟ್ಟಿರ್ತೈತಿ, ಸೊ ನಾವು ಅವ್ರ ಮೇಲೆ ತೀರಿಸ್ಕೊಂಡ್ಬಿಡ್ತೀವಿ. ಸೊ ನನಗೂ ಹಂಗೆ ಆಯ್ತು ಇವತ್ತು. ಅವನೇನೋ ಹಠ ಮಾಡತ್ತಿದ್ದ, ಬೆಳಗ್ಗೆ 1-2 ಹೊಡೆದು ಬಿಟ್ಟೆ. ನನಗೆ ಆಮೇಲೆ ಬೇಜಾರಾಯ್ತು. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾರ್ದಾರ್ದೋ ಸಿಟ್ಟನ್ನ ಪಾಪ ನನ್ನ ಮಗನ ಮೇಲೆ ಹಾಕತ್ತೀನಲ್ಲಪ್ಪ ಅಂಥೇಳಿ ಅನ್ನಿಸ್ತು. ಸಮ್ಟೈಮ್ಸ್ ಹಂಗೆ ಆಗ್ಬಿಡ್ತೈತಿ. ಸಿಟ್ಟೊಳಗೆ ನಾವು ಹೊಡೆದು ಬಿಡ್ತೀವಿ ಮಕ್ಕಳಿಗೆ. ಆಮೇಲೆ ಅದಕ್ಕೆ ನಾವು ಸಫರ್ ಆಗ್ತೀವಿ. ಅಯ್ಯೋ ನನ್ನ ಮಕ್ಳಿಗೆ ಹೊಡೆದು ಬಿಟ್ನಲ್ಲ ಅಂಥೇಳಿ. ಪಾಪ ನೋಡ್ರಿ ಎಷ್ಟು ಚಂದ ಮಲ್ಕೊಂಡಾನ, ನಿದ್ದೆ ಮಾಡತ್ತಾನ. ಅವ್ನಿಗೆ ಹೊಡೆದಿದ್ದಕ್ಕೆ ನಂಗೆ ಭಾಳ ಬೇಜಾರಾಗತ್ತೈತಿ. ಸೊ ನೋಡ್ರಿ, ಐಬ್ರೋಸ್ ಎಷ್ಟು ಬಂದಾವ. ಐಬ್ರೋಸ್ ಮಾಡಿಸಿನೇ ಇವಾಗ ಒಂದು 4 ಮಂತ್ ಆಯ್ತು ಅನ್ನಿಸ್ತೈತಿ. ನಾನು ಮಾಡ್ಸೋಕೆ ಹೋಗಿಲ್ಲ, ಭಾಳ ಬಂದುಬಿಟ್ಟಾವ. ನಮ್ಮ ಮಮ್ಮಿ ಮನೆ ಕಡೆ ಹೋದಾಗ ಅಲ್ಲಿ ಮಾಡಿಸ್ಬೇಕು. ನೋಡ್ತೀನಿ, ಹೋದಾಗ ಮಾಡಿಸ್ಬೇಕು ಅಂದ್ಕೊಂಡೀನಿ. ಬರೀ ಇವಾಗ ಅನ್ನಕ್ಕೆ ಇಡಬೇಕು. ಬಂದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನನ್ನ ಮಗಳು ಇಲ್ಲಿ ಹೋಗಿ ಆಟ ಆಡತ್ತಾಳೆ. ಈಗ ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ಲ, ಅಲ್ಲಿ ಹೋಗಾಳ. ಮೀಶೋದಾಗ 2 ಡ್ರೆಸ್ ತೊಗೊಂಡಿದ್ದೆ. ಆ ಡ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕ್ವಾಲಿಟಿ ಚಲೋ ಅದಾವ. ಇವು ಟೀ ಶರ್ಟ್ಸ್, ಹಿಂಗೆ ಲಾಂಗ್ ಟೀ ಶರ್ಟ್ಸ್ ಬರ್ತಾವಲ್ಲ. ಸೊ ಲಾಂಗ್ ಟೀ ಶರ್ಟ್ ನೋಡ್ತಾ ಇರ್ಬೋದು, ಹಿಂಗೆ ಬಂದವು. ಇಷ್ಟು ದೊಡ್ಡ ಸೈಜ್ ಬಂದುಬಿಟ್ಟವ. ಅಂದರೆ ನನ್ನ ಸೈಜ್ ಇವಾಗ ಫಸ್ಟ್ ಸ್ಮಾಲ್ ಸೈಜ್ ಹಾಕೋತಿದ್ದೆ. ಇವಾಗ ಸ್ವಲ್ಪ ಸೈಜ್ ಬರತ್ತಿತ್ತು ನಂಗೆ. ಫಸ್ಟು ಡೆಲಿವರಿ ಆಗಿದ್ದು 1 ತಿಂಗಳಿಗೆ ನಂದು L ಸೈಜ್ ಆಗಿತ್ತು. ಇವಾಗ ನೋಡಿರಿ ಸೈಜ್ ಆಗೈತಿ. ನಾನು ಏನೋ ಟೀ ಶರ್ಟ್ಸ್ ಎಲ್ಲ ಸ್ವಲ್ಪ ಫಿಟ್ ಆಗಬಾರ್ದು, ನನ್ನ ಮೈ ಒಳಗೆ ಸ್ವಲ್ಪ ಲೂಸ್ ಏನಾಗಬೇಕು ಅಂದ್ರೆ ಚಲೋ ಅನಿಸ್ತೈತೆ ನಂಗೆ. ಒಂಥರ ಬಾಡಿಗೆ ಅಂಡ್ಕೊಳ್ಳೋ ಥರ ಇದ್ರೆ ನಂಗೆ ಇಷ್ಟ ಆಗೋಂಗಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ದೊಡ್ಡದಿರಲಿ ಅಂಥೇಳಿ ಈ ಸೈಜ್ ಆರ್ಡ್ರ್ ಮಾಡಿದ್ದೆ. ಅದು ಭಾಳ ದೊಡ್ಡ ಬಂದುಬಿಟ್ಟವು. ಇದೊಂದು ದೊಡ್ಡದು ಬಂದೈತಿ, ಅದು ಮರೂನ್ ಕಲರ್ ಏನೈತಿ ಅದು ಕರೆಕ್ಟ್ ಬಂದೈತಿ ಸೈಜ್. ಸೊ ಕ್ವಾಲಿಟಿ ವೈಸ್ ನನಗೆ ಇಷ್ಟ ಆಯ್ತಿದ್ದು. ಇರಲಿ ಮನೆಯೊಳಗೆ ಹಾಕ್ಕೊಳ್ಳೋಕೆ ಚಲೋ ಅನ್ನಿಸ್ತೈತಲ್ಲ. ಸೊ ಲೂಸ್ ಇದ್ರೂ ನಡೀತೈತೆ ಬಿಡು, ಏನು ನಾವು ಇದ್ರೊಳಗೆ ಏನು ಇದಾಗಲ್ಲ. ಸ್ವಲ್ಪ ದಿನ ಆದಮೇಲೆ ಇದನ್ನು ಹಳೇದಾಗ್ತೈತಿ ಅನ್ನೋ ಕಾರಣಕ್ಕೆ ಓಕೆ ಅಂತೇಳಿ ಇದನ್ನು ಇಟ್ಕೊಂಡೇನಿ. ಇದು ಇಷ್ಟ ಆಯ್ತು ನನಗೆ. ಟೀ ಶರ್ಟ್ಸ್ ಚಂದ ಅದಾವೆ, ಕ್ವಾಲಿಟಿ ಚಲೋ ಅದಾವೆ. ಸೊ ಇನ್ನೊಂದು ತೋರಿಸ್ತೀನಿ, ಮರೂನ್ ಕಲರ್ ನಿಮ್ಗೆ. ಸೊ ಇದೆ ನೋಡಿರಿ, ಇದು ಸ್ವಲ್ಪ ಸೈಜ್ ಸಣ್ಣದೈತಿ. ಅಂದರೆ ಫಿಟ್ ಆಗ್ತೈತಿ ನಂಗೆ. ಅಂದರೆ ವೇರ್ ಮಾಡಿ ನೋಡಿದೆ ನಾನು. ಇದು ಸ್ವಲ್ಪ ಫಿಟ್ ಆಗ್ತೈತಿ, ಅದು ಸ್ವಲ್ಪ ಲೂಸ್ ಐತಿ. ಇದು ಈ ಥರ ಲಾಂಗ್ ಟಿ ಶರ್ಟ್ಸ್ ಇವು. ಹಿಂಗೆ ಹಾಕ್ಕೊಂಡ್ರೆ ನಾವು ಇಲ್ಲಿವರೆಗೂ ಬರ್ತಾವೆ, ನಡೀತೈತಿ, ಓಕೆ ಅನಿಸುತ್ತೆ. ಮನೆ ಒಳಗೆ ಬಾಯ್ಸ್ ಇರ್ತಾರಪ್ಪ, ನಮ್ಗೆ ಮುಜುಗರ ಆಗ್ತೈತಿ ಅನ್ನೋರು ಈ ರೀತಿ ಲಾಂಗ್ ಟಿ ಶರ್ಟ್ಸ್ನ ವೇರ್ ಮಾಡ್ಬೋದು. ಇದ್ರೊಳಗೆ ಪ್ಯಾಂಟ್ ಇರೋದು ಸಹ ಸಿಗ್ತೈತಿ. ಬಟ್ ನನಗೆ ಪ್ಯಾಂಟ್ ಇರೋದು ನೋಡಿದೆ, ಬಟ್ ಬೇಡ. 2 ಬರ್ತಾವಲ್ಲ ಪ್ಯಾಂಟ್ಸ್ ನನ್ನ ಕಡೆ ಅದಾವು, ಅದಕ್ಕೆ ಮ್ಯಾಚಿಂಗ್ ಆಗೋ ಥರ 2 ಟಿ ಶರ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಚಲೋ ಅದಾವ, ಕ್ವಾಲಿಟಿ ಎಲ್ಲ ಚಲೋ ಐತಿ, ನನಗಂತೂ ಇಷ್ಟ ಆಯ್ತು. ಸೊ ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಮೀಶೋದಾಗ ಲಾಂಗ್ ಟಿ ಶರ್ಟ್ಸ್ ಅಂತ ಸರ್ಚ್ ಮಾಡಿದರೆ ಈ ಥರ ಸಿಗ್ತಾವೆ ಟಿ ಶರ್ಟ್ಸ್. ನೋಡ್ತಿರ್ಬೋದು. ಈ ಥರ ಡ್ರೆಸ್ 3 ತೊಗೊಂಡಿದ್ದೆ ನಾನು. ಈ ಡ್ರೆಸ್ ತೊಗೊಂಡು ಭಾಳ ದಿವಸ ಆಗಿಲ್ಲ. ಈ ಥರ ಕೋಂಬೋ ಡ್ರೆಸ್ ತೊಗೊಂಡಿದ್ದೆ, ಟಾಪ್ಸ್ ಅಷ್ಟು. ಇದು ಕ್ರೇಪ್ ಕ್ವಾಲಿಟಿ ಬರ್ತೈತಿ, ಅಷ್ಟು ಕ್ವಾಲಿಟಿ ಚಲೋ ಇಲ್ಲ. ಮನ್ಯಾಗ ಹಾಕ್ಕೊಳಕ್ಕಂತಲೇ ತೊಗೊಂಡಿದ್ದೆ ನಾನು ಈ ಟಾಪ್ಸ್ನ. ಅದೇನಾಗ್ತೈತಿ ಅಂದ್ರೆ ಇವು 3 ಟಾಪ್ಸ್ ತೊಗೊಂಡಿದ್ದೆ. ಇದ್ರೊಳಗೆ ಇನ್ನೊಂದು ಸೇಮ್ ಬಂದೈತಿ, ಇನ್ನೊಂದು ನೇವಿ ಬ್ಲೂ ಬಂದೈತಿ. ಸೊ ಇದು ಕ್ವಾಲಿಟಿ ಅಷ್ಟು ಚಲೋ ಇಲ್ಲ. ಬಟ್ಟೆನೂ ತೆಳು ಐತಿ, ಮತ್ತು ಎಣ್ಣೆ ಕಲೆ ಎಲ್ಲ ಕಾಣಿಸ್ತೈತಿ ಇದ್ರೊಳಗೆ. ನನ್ನ ಬೊಜ್ಜು ನೋಡ್ರಿ ಎಷ್ಟು ಬಂದೈತಿ. ಇನ್ನೂ ಸ್ವಲ್ಪ ಕಮ್ಮಿ ಆಗೈತಿ, ಇವಾಗ ಸ್ವಲ್ಪ ಕಮ್ಮಿ ಆಗತೈತಿ. ನಾನು ಸ್ವಲ್ಪ ಮೇಂಟೈನ್ ಮಾಡ್ತೀನಿ ಫುಡ್, ಅಂದ್ರೆ ಸ್ವಲ್ಪ ಇನ್ನೂ ಕಮ್ಮಿ ಆಗ್ತೈತಿ. ಅದು ಇದು ಕ್ವಾಲಿಟಿ ಅಷ್ಟು ಚಲೋ ಇಲ್ಲ. ಇಂಥವು ತೊಗೊಳಕ್ಕೆ ಹೋಗ್ಬೇಡ್ರಿ ಕ್ರೇಪ್ ಬಟ್ಟೆ. ಸೊ ಇವಾಗ ತೊಗೊಂಡ್ಬಿಟ್ಟಿನಲ್ಲ, ಮತ್ತು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಹಳೇದು ಮಾಡಿ ಬಿಡ್ತೀನಿ. ಅದು ಕ್ವಾಲಿಟಿ ಅಷ್ಟು ಚಲೋ ಇಲ್ಲ. ಒಂಥರ ನಾನು ಮನೆಯೊಳಗೆಲ್ಲ ಕೆಲಸ ಮಾಡ್ತೀವಲ್ಲ,
ಸೊ ಇವು ಎಲ್ಲ ಕಲಿ ಹಂಗೆ ಕಾಣಿಸ್ತಾವೆ. ಸೊ ಇರಲಿ ಬಿಡು, ಮನೆಯೊಳಗೆ ಹಾಕೊಳಕ್ಕೆ ಬರ್ತೈತಿ ಅಂತೇಳಿ ಹಾಕೊಂಡಿನಿ. ಬಟ್ ಇವೇನು ಈಗ ತೊಗೊಂಡಿನಲ್ಲ ಇವು ಚಲೋ ಅದಾವೆ. ಸೊ ಇಂಥವು ತೊಗೊಳಕ್ಕೆ ಇಷ್ಟ. ನಿಮ್ಗೆ ಯಾವ್ದಾದ್ರು ತೊಗೋಬೇಕು ಅನ್ಸಿದ್ರೆ ಸೊ ಈ ರೀತಿ ತೊಗೊಳ್ರಿ, ಓಕೆನಾ. ಬರ್ರಿ. ಭಾಳ ದಿವಸದಿಂದ ಒಂದು 4 ದಿವಸದಿಂದ ಅಂದ್ಕೊಳತ್ತಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಂತಂದು. ಎಸ್, ಫೈನಲಾಗಿ ಇವತ್ತು ಮಾಡೇ ಬಿಡಬೇಕು ಅಂಥೇಳಿ ಮಾಡತ್ತೀನಿ. ಮಲ್ಕೋಬೇಕು ಅಂದ್ಕೊಂಡೆ, ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳು ಮಲ್ಕೊಳಕ್ಕೆ ಬಿಡಲಿಲ್ಲ. ಸೊ ಇನ್ನೇನು ನಿದ್ದೆನೂ ಬರೋಂಗಿಲ್ಲ ಅಂತಂದು ಜಲ್ದಿ ನನ್ನ ಮಗಳಿಗೆ ಫಸ್ಟ್ ಅನ್ನಕ್ಕಿಟ್ಟೆ. ಬಿಸಿ ಅನ್ನ ಸ್ವಲ್ಪ ತುಪ್ಪ ಉಣಿಸ್ತಿದ್ದೆ ಆಕೆಗೆ. ಅನ್ನಕ್ಕಿಟ್ಟು ನಾನು ಈ ಸೈಡ್ ಬಂದು ಎಲ್ಲನೂ ಒಂದೊಂದು ಡಬ್ಬಿ ತೊಳ್ಕೊಳತ್ತೀನಿ. ಯಾಕಂದ್ರೆ ಒಮ್ಮಕ್ಳು ಎಲ್ಲನೂ ತೊಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತು ನನಗೆ ಹೆವಿ ಅನ್ನಿಸ್ಬಿಡ್ತೈತಿ. ಸೊ ಅದಕ್ಕೆ ಒಂದೊಂದು ಡಬ್ಬಿ ಫಸ್ಟ್ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಅದಕ್ಕೆ ನೀರು ಬಸಿಯಾಕಿಟ್ಟು ಒರೆಸ್ಕೊಂಡು ಆಮೇಲೆ ಅದಕ್ಕೆ ವಾಪಸ್ಸು ಐಟಮ್ಸ್ ಅದ್ರಾಗ ಹಾಕಿಟ್ಬಿಟ್ರೆ ಕೆಲಸನೂ ಜಲ್ದಿ ಆಗ್ತೈತಿ ಅಂಥೇಳಿ ನಾನು ಒಂದೊಂದು ಡಬ್ಬಿ ಒರೆಸ್ಕೊಳತ್ತಿದ್ದೆ. ಇವೆಲ್ಲ ಹಳೇ ಡಬ್ಬಿ ರೀ, ನಮ್ಮವು ಹೊಸವೇನಿಲ್ಲ. ಅಂದರೆ ನನ್ನ ಮದುವೆ ಆದಾಗ ನಮ್ಮ ಪಪ್ಪ ಮಮ್ಮಿ ಬಾಂಡೆ ಸಾಮಾನೇನೂ ಕೊಟ್ಟಿಲ್ಲ. ನಮ್ಮ ಮನೆಯೊಳಗೆ ಬಾಂಡೆ ಸಾಮಾನು ಭಾಳ ಇದ್ವು ಅಂತಂದು ನಾವು ಬಾಂಡೆ ಸಾಮಾನೇನು ತೊಗೊಂಡು ಬಂದಿಲ್ಲ. ಇವೆಲ್ಲ ನಮ್ಮ ಅತ್ತೆಯವರು ಹಳೇ ಬಾಂಡೆ ಸಾಮಾನು ಅವ್ರ ಅತ್ತಿ ಕೊಟ್ಟಿದ್ದ. ಸೊ ಅದಕ್ಕೆ ಇವೆಲ್ಲ ನೆಗ್ಗೆವು, ಮತ್ತೇನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕೆ ಇವೆಲ್ಲ ನೆಗ್ಬಿಟ್ಟವು. ಸ್ಟೀಲಿನೂ ಅದಾವೆ, ಇಂಥವು ಒಂದು 4 ಡಬ್ಬಿ ಅದಾವೆ. ಸೊ ಫಸ್ಟ್ ಈ ಕಡೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನೋ ಒಂಥರ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸ್ತಿರ್ತೈತಿ ಕ್ಲೀನ್ ಮಾಡಲಿಲ್ಲ ಅಂದ್ರೆ. ನನಗಂತೂ ಸಮಾಧಾನ ಆಗತ್ತಿದ್ದಿಲ್ಲ. ಕ್ಲೀನ್ ಮಾಡಿದ ಮೇಲೆ ಸಮಾಧಾನ ಅನ್ನಿಸ್ತು, ಒಂಥರ ಅನ್ನಿಸ್ತು. ಎಷ್ಟು ಒಂದು 2:30ಇಂದನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಅನ್ನ ಸಾಂಬಾರು ಮಾಡ್ಕೊತನ ಕ್ಲೀನ್ ಮಾಡಿದೆ. ಅದು ಗ್ಯಾಸ್ ಸಿಲಿಂಡ್ರ್ ಇನ್ನೂ ಬಂದೇ ಇಲ್ಲ. ಅದ್ರೊಳಗೆ ಒಂದು ಒಲೆ ಒಳಗೆ ಗ್ಯಾಸ್ ಒಳಗೆ ಅಡುಗೆ ಮಾಡ್ಕೊತನ ಕ್ಲೀನ್ ಮಾಡೀನಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯಿತು. 6 ಗಂಟೆವರೆಗೂ ಕ್ಲೀನ್ ಮಾಡೋದು ಆಯ್ತು ನಂದು. ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅಷ್ಟು ಒಂದೇ ಮಾಡಿಲ್ಲ. ಈ ಕಡೆ ರ್ಯಾಕ್ ಅವು ಇವು ಎಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಅದ್ರಾಗೆಲ್ಲ ರೇಷನ್ ಹಾಕಿಟ್ಟು ಮಸಾಲೆ ಡಬ್ಬಿ ಕ್ಲೀನ್ ಮಾಡಿಕೊಂಡು ಅಕ್ಕಿದು ಅದು ಇದು ಎಲ್ಲನೂ ಕಂಪ್ಲೀಟಾಗಿ ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಬಿಟ್ಟೆ. ಲಾಸ್ಟ್ ಟೈಮ್ ನಾನೇ ಕ್ಲೀನ್ ಮಾಡಿದ್ದು. ಮೇಲ್ಮೇಲೆ ಧೂಳು ತಕ್ಕೊತಾ ಇರ್ತಿದ್ದೆ, ಅಂದರೂ ಧೂಳು ಜಗ್ಗ ಬರ್ತೈತಿ ನಮ್ಮ ಮನೆ ಒಳಗೆ. ರೇಷನ್ನು ಖಾಲಿ ಆಗೈತಿ. ಕ್ಲೀನ್ ಆಯಿತು, ನೋಡ್ತಾ ಇರ್ಬೋದು ನೀವು. ಇಲ್ಲೆಲ್ಲ ಮೊನ್ನೆ ಎಷ್ಟು ಧೂಳಿತ್ತು, ಇವತ್ತು ನೋಡಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೀನಿ. ಇಲ್ಲೆಲ್ಲ ಕ್ಲೀನ್ ಆಗೈತಿ. ಸೊ ಈ ರೋ ಎಲ್ಲ ಮುಗೀತು, ಈ ಕಡೆದೆಲ್ಲ ಮುಗ್ದೈತಿ. ಇವಾಗ ಏನಿದ್ರು ಜಸ್ಟ್ ಈ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಹಂಗೆ ಹರಿಬಿಟ್ಟೇನಿ, ಅಂದರೆ ಇದನ್ನು ತೊಳ್ಕೊಬೇಕು. ಸೊ ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೋಬೇಕಂತ ಮಾಡ್ಕೊಂಡೀನಿ. ಕಿಟಕಿ ಇವೆರಡು ಕಿಟಕಿಯವನ್ನ. ಸೊ ನಮ್ಮ ಬೇಬಿ ಎದ್ದಿದ್ದ, ಮಲ್ಕೊಂಡಿದ್ಲು ಪಾಪಕ್ಕಿ, ಆಟ ಆಡ್ಕೊಂತ ಕುಂತಾಳ. ಮನೆ ಕಸ ಗುಡಿಸ್ಬಿಟ್ಟೆ, ಯಾಕಂದ್ರೆ 5 ಗಂಟೆ ಆಗೈತಿ ಟೈಮ್ ಆಲ್ರೆಡಿ. ಮತ್ತು ನಾನು ಒಂದು ವೇಳೆ ಇಲ್ಲಿ ಕ್ಲೀನ್ ಮಾಡೋದು ಲೇಟ್ ಆದ್ರೂ ಕಸ ಎಲ್ಲ ಗುಡಿಸಿರ್ತೀನಲ್ಲ, ನಡೀತೈತಿ ಅಂಥೇಳಿ ಕ್ಲೀನಾಗಿ ಎಲ್ಲ ಕಸ ಗೂಡಿಸ್ಕೊಂಡ್ಬಿಟ್ಟೇನೆ. ಇವಾಗ ಜಸ್ಟ್ ಈ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಂಡು ಅವೆರಡು ಕಿಟಕಿ ಕ್ಲೀನ್ ಮಾಡ್ಕೋಬೇಕಂತ ಪ್ಲ್ಯಾನ್ ಐತಿ. ಸೊ ಈ ಕಡೆ ಒಂದು ಡೈನಿಂಗ್ ಹಾಲ್ ಅಂತ ಐತಲ್ಲ ನಮ್ಮದು, ಸೊ ಇಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇನ್ನೂ ಅಲ್ಲೇ ಐತಿ ಸ್ಟೋರ್ ರೂಮ್, ನೋಡಿರಿ ಅದು ನಮ್ಮ ಸ್ಟೋರ್ ರೂಮ್. ಸೊ ಇಲ್ಲಿನೂ ಎಲ್ಲ ಫುಲ್ ತುಂಬಿಟ್ಟಿನಿ, ಅವನು ಕ್ಲೀನ್ ಮಾಡ್ಕೋಬೇಕು. ಭಾಳ ಐತಿ ಫ್ರೆಂಡ್ಸ್. ಮನೆ ದೊಡ್ಡದಿದ್ರು ಅದೊಂದು ತಲೆಬ್ಯಾನಿ, ಅದಕ್ಕೆ ಸಣ್ಣ ಮನೆಯೇ ಇರಬೇಕಂತ ನನಗೆ ಅನಿಸಿಕೆ. ಓಕೆ ಬರ್ರಿ, ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಮತ್ತು ಟೈಮ್ ಇಲ್ಲೇ ವೇಸ್ಟ್ ಆಗಿಬಿಡ್ತೈತೆ ನಂದು. ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡ್ತಾ ನೀವು ಗ್ಯಾಸ್ ಫಳ ಅಂತ ಹೊಳಿಯಾಗತ್ತೈತಿ. ಗ್ಯಾಸು ಕಿಟಕಿ ಎಲ್ಲ ಕ್ಲೀನ್ ಮಾಡೀನಿ, ನೋಡ್ತಾ ಇರ್ಬೋದು. ಇವು ಟೈಲ್ಸ್ನೂ ಕ್ಲೀನ್ ಮಾಡೀನಿ. ಈ ಕಡೆ ಮೂಲೆ ಒಳಗೂ ಕ್ಲೀನ್ ಮಾಡೀನಿ ಎಲ್ಲ ಕಂಪ್ಲೀಟು. ಇಲ್ಲಿ ನೋಡಿರಿ ಇವೆಲ್ಲ ಐಟಮ್ಸ್ ತೆಗ್ದಿಟ್ಟಿನಿ. ಅದ್ರದ್ದು ಮಸಾಲೆ ಡಬ್ಬಿನೂ ತೊಳೆದೀನಿ, ಅದಕ್ಕೆ ಇದನ್ನು ಸದ್ಯಕ್ಕೆ ಇಟ್ಟಿನಿ. ಆಮೇಲೆ ಅದು ಒಣಗಿದ ಮೇಲೆ ಅದ್ರೊಳಗೆ ತೆಗೆದಿಡ್ಬೇಕು. ಇಲ್ಲೂ ಎಲ್ಲ ಕಿಟಕಿ ಕ್ಲೀನ್ ಮಾಡೀನಿ. ಸೊ ಕಂಪ್ಲೀಟ್ ಆಯ್ತಿದು. ದೇವ್ರ ದೀಪ ಹಚ್ಚಿ ನಮ್ಮ ಶ್ರೀ ನಾನು ಕುಂತೇವಿ. ಹಾಂ ಶ್ರೀ, ಈಕೆ ಅಂತೂ ಸಪ್ಪಾಗ್ಬಿಟ್ಟಾಳ. ನಿನ್ನೆಯಿಂದ 3 ದಿನ ಆಯ್ತು ನೆಗಡಿ ಕೆಮ್ಮು. ಸೊ ಅದಕ್ಕೆ ಜಗ್ಗ ತಲಿತಿನ ನನಗಂತೂ ಸುಸ್ತಾಗೋತ. ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟ್ರಾಗ ದೇವ್ರೆ ಕಂಪ್ಲೀಟಾಗಿ ಕ್ಲೀನ್ ಮಾಡೀನಿ. ಕೆಳಗೆ ಮೇಲೆ
ಅಂದ್ರೆ ಆ ಕಡೆ ರ್ಯಾಕ್ ಅದು ಇದು ಕಿಟಕಿ ಎಲ್ಲನೂ ಕ್ಲೀನ್ ಮಾಡೇನಿ. ಮಾಡೋ ಮಟ್ಟ ಈಕಿ ಮಲ್ಕೊಂಡಿದ್ರಿ ಇವ್ರು ಮೇಡಮ್ ಅವರು. ಆಮೇಲೆ ಇನ್ನೊಂದು ಸ್ವಲ್ಪ ಹಂಗೆ ಬಡ ಬಡ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಎದ್ಬಿಟ್ಲು. ಈಕೆ ಎದ್ಲಂದ್ರೆ ಏನು ಮಾಡೋಕೆ ಕೊಡೋಂಗಿಲ್ಲ. ಸೊ ಇವಾಗ ನೋಡ್ರಿ ಎದ್ದು ಅಳ ಕುಂತಿದ್ಲು. ನಾನು ಇವಾಗ ಜಸ್ಟ್ ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಈಗ ಇವು ಮುಖ ತೊಳಸಿ ವಿಭೂತಿ ಹಚ್ಚೇನಿ. ಭಾಳ ಕಿರಿ ಮಾಡಕೊಂತಾಳ. ಕೆಮ್ಮೊಂದು ಬರತೈತಿ ಈಗ ಪಾಪ ನೆಗಡಿ ಒಂದಾಗೈತಿ. ಸಿರಪ್ ಹಾಕಿದ್ರು ಕಮ್ಮಿ ಆಗತ್ತಿಲ್ಲ, ತಲೆ ಕೆಟ್ಟೋದಂಗೆ ಆಗ್ಬಿಟ್ಟೈತಿ. ಸೊ ಇವಾಗ ಕ್ಲೈಮೇಟ್ ಹಂಗೈತಲ್ಲ, ಸೊ ತಲೆಗೆ ಕಟ್ಟಿದ್ದೆ ಇವಾಗ ಬಿಚ್ಚೇನಿ ಜಸ್ಟ್. ನಿನ್ನೆ ರಾತ್ರಿ ಕಟ್ಟಿದ್ದು ಬಿಚ್ಚೇ ಇಲ್ಲ, ಸ್ನಾನನೂ ಮಾಡಿಸಿಲ್ಲ ಇವತ್ತಿಕ್ಕಿಗೆ. ನೆಗಡಿ ಕೆಮ್ಮಿತ್ತಲ್ಲ, ಹೋಗ್ಲಿ ಬಿಡು ನಾಳೆ ಮಾಡಿಸಿದ್ರೆ ಆಯ್ತಂತ ಸುಮ್ಮನಾಗಿನಿ. ಸೊ ಇವಾಗ ಚಹಾ ಇನ್ನೂ ಮಾಡಿಲ್ಲ, ಸ್ವಲ್ಪ ಸುಸ್ತಾದಂಗೆ ಆಗಿತ್ತಲ್ಲ, ಅದಕ್ಕೆ ಈಕೆಗೆ ಸ್ವಲ್ಪ ಫೀಡ್ ಮಾಡಿಸ್ಬೇಕು. ಮಧ್ಯಾಹ್ನ ಸ್ವಲ್ಪ ರೈಸ್ ಉಣಿಸಿದ್ದೆ ಈಕೆಗೆ, ಇವಾಗ ಸ್ವಲ್ಪ ಫೀಡ್ ಮಾಡಿ ಮತ್ತು ನೈಟ್ ನನ್ನ ಮಗಗೆ ಊಟ ಮಾಡಿಸಿದೆ. ರೊಟ್ಟಿ ಮಾಡಿದ್ವಿ, ಗ್ಯಾಸ್ ಖಾಲಿ ಆಗಿತ್ತಲ್ಲ. ಮೇಲೆ ನಮ್ಮ ಅಕ್ಕ ಅದಾಳ, ನಮ್ಮ ಅಕ್ಕ ಅಂದರೆ ನಮ್ಮ ಸಿಸ್ಟರ್ ಅದಾಳ. ಸೊ ಅಕ್ಕಿ ಕಡೆ ಹೋಗಿ ರೊಟ್ಟಿ ಮಾಡ್ಕೊಂಡು ಬಂದೆ. ಈ ಗ್ಯಾಸ್ ಒಳಗೆ ಮಾಡ್ಕೊಳಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಟ್ಟೀನಿ. ಅದಕ್ಕೆ ಮತ್ತು ಸುಮ್ಮನೆ ಇದ್ರೊಳಗೆ ಗಾವನು ಆಗಂಗಿಲ್ಲ ರೊಟ್ಟಿ ಮಾಡೋಕ್ಕೆ. ಸೊ ಅದಕ್ಕೆ ಅಕ್ಕಿ ಕಡೆ ಹೋಗಿ ರೊಟ್ಟಿ ಮಾಡಿಕೊಟ್ಲು. ಪಾಪಕ್ಕಿನ ಮಾಡಿಕೊಟ್ಲು. ನಾನು ಪಲ್ಯ ಮಾಡಿದೆ, ಅನ್ನ ಸಾಂಬಾರು ಇತ್ತು. ಅನ್ನ ಸಾಂಬಾರು ಅಂತ ಬಿಸಿ ಅನ್ನ ಅಷ್ಟು ಸ್ವಲ್ಪ ಮಾಡಿದೆ ಮಕ್ಕಳಿಗೆ ಇರಲಿ ಅಂತ. ಸೊ ಫುಲ್ ಸುಸ್ತಾಗಿಬಿಟ್ಟಿತ್ತಲ್ಲ, ಇವತ್ತು ಫುಲ್ ಡೇ ಕ್ಲೀನಿಂಗ್ ಡೇ ಆಯಿತು ನಂದಂತೂ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಮಗನೂ ಮಲ್ಕೊಂಡ. ಬಾಯ್, ಗುಡ್ ನೈಟ್.